ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಅಶೋಕು. ಮಳೆಗಾಲ ಮುಗೀತು. ಅಡಿಕೆ ತೋಟ, ತೆಂಗಿನ ತೋಟಕ್ಕೆ ನೀರು ಕೊಡಬೇಕಾಯಿತು. ಆ ಕಾರಣದಿಂದ ನಾನು ಮೊದಲಿಗೆ ಟ್ಯಾಕ್ಟ್ರಿಯಲ್ಲಿ ಒಂದು ಸಲ ಉಳುಮೆ ಮಾಡಿಸಿದೆ. ಉಳುಮೆ ಮಾಡಿಸಿದ ನಂತರ ಅಡಿಕೆ ಮರದ ಸುತ್ತ, ತೆಂಗಿನ ಮರದ ಸುತ್ತ ಬದುಗಳಲ್ಲಿ, ಜೊತೆಗೆ ಡ್ರಿಪ್ಪಳ್ಳಿ ಸಾಲಿನಲ್ಲಿ ಸ್ವಲ್ಪ ಕಳೆ ಇತ್ತು. ಆ ಕಳೆಯನ್ನು ತೆಗಿಯೋಕ್ಕೋಸ್ಕರನೇ ಬ್ರಷ್ ಕಟರ್ ಸಹಾಯದಿಂದ ಕಳೆಯನ್ನು ತೆಗೆಸ್ತಾ ಇದ್ದೀನಿ. ಕೆಲವರು ಕೆಮಿಕಲ್ ಔಷಧಿ ಸ್ಪ್ರೈ ಮಾಡೋಕ್ಕೆ ಹೇಳಿದ್ದರು. ಕೆಮಿಕಲ್ ಔಷಧಿಗೂ ಬ್ರಷ್ ಕಟರಲ್ಲಿ ಕಳೆ ತೆಗಿಯೋಕ್ಕೂ ಹೆಚ್ಚು ಕಮ್ಮಿ ಒಂದು 500 ರೂಪಾಯಿ ಡಿಫ್ರೆನ್ಸ್ ಬರುತ್ತದೆ ಸ್ನೇಹಿತರೆ. ಆದರೆ ನನಗೆ ಕೆಮಿಕಲ್ ಔಷಧಿ ಸ್ಪ್ರೈ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಜೊತೆಗೆ ಕೆಮಿಕಲ್ ಔಷಧಿ ಸ್ಪ್ರೈ ಮಾಡಿದರೆ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ಬ್ರಷ್ ಕಟರಲ್ಲಿ ಯಾವುದೇ ಕಾರಣಕ್ಕೂ ಸಾಯುವುದಿಲ್ಲ. ಜೊತೆಗೆ ಕೆಮಿಕಲ್ ಔಷಧಿಯಿಂದ ಭೂಮಿ ಹಾಳಾಗುತ್ತದೆ ಹೊರತು ಭೂಮಿ ಯಾವುದೇ ಕಾರಣಕ್ಕೂ ಫಲವತ್ತತೆ ಜಾಸ್ತಿ ಆಗುವುದಿಲ್ಲ. ಮತ್ತು ಕೆಮಿಕಲ್ ಔಷಧಿ ಸ್ಪ್ರೈ ಮಾಡಿದಾಗ ಗಿಡಗಳು ಹಾಗೆ ಕಡ್ಡಿ ಥರ ಉಳಿದಿರ್ತವೆ. ಬ್ರಷ್ ಕಟರಲ್ಲಿ ಯಾವುದೇ ಕಾರಣಕ್ಕೂ ಕಡ್ಡಿ ಥರ ಉಳಿಯಲ್ಲ. ಎಲ್ಲ ಭೂಮಿಗೆ ಮಟ್ಟವಾಗಿ ಕಟ್ಟಾಗುತ್ತದೆ. ನೋಡೋಕ್ಕೆ ತೋಟ ಲಕ್ಷಣವಾಗೂ ಕಾಣುತ್ತದೆ. ಆಮೇಲೆ ಮೈಕ್ರೋ ಟ್ಯೂಬು ಚೆಕ್ ಮಾಡಬೇಕು. ಬಳ್ಳಿನೆಲ್ಲ ಬಿಟ್ಟ ಮೇಲೆ ನೀರು ಹೋಗ್ತೈತೆ ಇಲ್ಲ ಚೆಕ್ ಮಾಡೋಕ್ಕೆ. ಬ್ರಷ್ ಕಟರ್ ಆದರೆ ಕ್ಲೀನಾಗಿ ಮರತ್ತವ ಬುಡುತ್ತವ ಕ್ಲೀನಾಗಿ ಕಾಣುತ್ತದೆ ಸ್ನೇಹಿತರೆ. ಆದರೆ ಕೆಮಿಕಲ್ ಔಷಧಿ ಸ್ಪ್ರೈ ಮಾಡಿದರೆ ಯಾವುದೇ ಕಾರಣಕ್ಕೂ ಕಾಣುವುದಿಲ್ಲ. ಇವೆಲ್ಲ ಯೋಚನೆ ಮಾಡಿದ ಮೇಲೆ ನನಗೆ ಬ್ರಷ್ ಕಟ್ಟರೇ ಬೆಸ್ಟು ಅನಿಸ್ತು ಸ್ನೇಹಿತರೆ. ಆ ಕಾರಣದಿಂದ ಬ್ರಷ್ ಕಟರಲ್ಲಿಗೆ ಎಲ್ಲ ಕಳೆ ತೆಗ್ಸಿ ಈಗೆಲ್ಲ ಬಳ್ಳಿ ಬಿಟ್ಟು ಮೈಕ್ರೋ ಟ್ಯೂಬೆಲ್ಲ ಚೆಕ್ ಮಾಡಬೇಕು. ಅದು ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಈಗ ಸದ್ಯಕ್ಕೆ ಈ ಬ್ರಷ್ ಕಟ್ಟರಲ್ಲಿ ಯಾಕೆ ಕಳೆ ತೆಗೆಸ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಸಮೇತ ನಾನು ನಿಮಗೆ ತಿಳಿಸುತ್ತಿದ್ದೇನೆ.